ಇಂದು ನಾವು ಕೋನಗಳ ಮತ್ತು ರೇಟ್ಗಳ ಬಗ್ಗೆ ಹಿಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಇವತ್ತು ಅಭ್ಯಾಸ 6.1ರಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆಗಳನ್ನು ಬಿಡಿಸೋಣ. ಅದರಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಚಿತ್ರ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಈ ರೀತಿ ಇದೆ. ಇದು ಎ ಪಾಯಿಂಟ್, ಸಿ, ಓ, ಇ, ಬಿ, ದಿಸ್ ಇಸ್ ಬಿ. ಇಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳನ್ನು ಕೊಟ್ಟಿದ್ದಾರೆ. ಎ ಬಿ ಮತ್ತು ಸಿ ಡಿಗಳು ಸರಳ ರೇಖೆಗಳು. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣುವಂತ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಅವು ಓ ಬಿಂದುಗಳನ್ನು ಸೇರಿಸ್ತವೆ. ಓ ಬಿಂದುಗಳನ್ನು ಸೇರಿಸಿದ್ರೆ ಎ ಒ ಸಿ ಕೋನ ಪ್ಲಸ್ ಬಿ ಒ ಇ. ಎ ಒ ಸಿ ಕೋನ ಬಿ ಒ ಇ ಇಸ್ ಈಕ್ವಲ್ ಟು 70 ಡಿಗ್ರಿ. ಅದೇ ರೀತಿ ಬಿ ಒ ಡಿ ಕೋನ ಬಿ ಒ ಡಿ 40 ಡಿಗ್ರಿ. ಕೋನ ಬಿ ಒ ಇ ಕಂಡುಹಿಡಿಯಬೇಕು. ಅದೇ ರೀತಿ ಸರಳಾಧಿಕ ಸಿ ಒ ಇ ಇದು ಆನಂತರ ಬಿಡಿಸೋಣ. ಸರಳಾಧಿಕ ಕೋನ ಇಲ್ಲಿ ನೋಡಿ ಎ ಒ ಸಿ ಪ್ಲಸ್ ಬಿ ಒ ಇ ಇವೆರಡೂ ಸೇರಿದ್ರೆ 70 ಡಿಗ್ರಿ. ಗೊತ್ತಾಯ್ತಾ? ಎ ಒ ಸಿ ಮತ್ತೆ ಬಿ ಒ ಇ, ಸಾರಿ, ಎ ಒ ಸಿ ಮತ್ತು ಬಿ ಒ ಇ ಇವೆರಡು ನೋಡಿ. ಇಲ್ಲಿ ಇವೆರಡು ಸೇರಿದ್ರೆ 70 ಡಿಗ್ರಿ ಅಂದ್ರೆ ಒಂದು ಸರಳ ರೇಖೆ ಇದ್ರೆ 180 ಡಿಗ್ರಿ ಇರುತ್ತೆ. ನಾವು 180ರಲ್ಲಿ 70 ಡಿಗ್ರಿಯನ್ನ ಕಳ್ಕೋಬೇಕು. ಅಂದ್ರೆ ಎಷ್ಟು ಉಳಿತು? 110. ಅಂದ್ರೆ ಈ ಭಾಗ ಏನಾಯ್ತು? 110 ಡಿಗ್ರಿ ಆಯ್ತು. ಈ ಭಾಗ 110 ಆದ್ಮೇಲೆ ಕೋನ ಬಿ ಒ ಇ ಎಷ್ಟಿರುತ್ತಪ್ಪ ಅಂತಕ್ಕಂಥದ್ದು. ಆಮೇಲೆ ಕೋನ ಬಿ ಒ ಡಿ ಕೊಟ್ಟಿದ್ದಾರೆ. ಬಿ ಒ ಡಿ 40 ಡಿಗ್ರಿ. ಬಿ ಒ ಡಿ ಎಷ್ಟಿದೆ? 40. ನೋಡಿ ಸರಳಾಧಿಕ ಅಂತಂದ್ರೆ ಪೂರ್ತಿ 360. 360ರಲ್ಲಿ ನಾವು ಇಲ್ಲಿ 110 140 ಕಳೆದ್ರೆ ಎಷ್ಟು ಉಳಿತು? ಇನ್ನೆಷ್ಟು? 0 6 4 2 ಇದು 220 ಡಿಗ್ರಿ ಆಗ್ತದೆ. 220 ಡಿಗ್ರಿ ಆದ್ಮೇಲೆ ಇದು ಶೃಂಗಾರ ಕೋನ ಆಯ್ತು. ಇದು ಕೂಡ 40 ಆಯ್ತು. ಗೊತ್ತಾಯ್ತಲ್ಲ? ಇದು 40 ಆದ್ಮೇಲೆ ಇದು ಟೋಟಲ್ ಸರಳ ರೇಖೆ 180 ಆಗುತ್ತೆ. 40 ಆದ್ಮೇಲೆ 150 ಇದು 30 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಾ? ಇದು 30 ಆದ್ಮೇಲೆ ನೆಕ್ಸ್ಟ್ ನೋಡಿ ಈಗ 360 ಡಿಗ್ರಿ ಅಂದ್ರೆ ಈ ಟೋಟಲ್ ಎಷ್ಟಾಯ್ತು? ಈಗ 40 30 70 180 220 ಕಳೆದ್ರೆ ಈ ಕೋನ ಎಷ್ಟಿರುತ್ತೆ? 120 ಡಿಗ್ರಿ. ಸರಿನಾ? ಒಟ್ಟು ಈ ರೀತಿ ಅಂದ್ರೆ ನಾನು ಈಗ ಕೋನ ಬಿ ಒ ಇ ಅಳತೆ ಎಷ್ಟಂದ್ರೆ ಕೋನ ಬಿ ಒ ಇ ಅಳತೆ 30 ಡಿಗ್ರಿ. ಸರಿನಾ? ಓಕೆ, ಥ್ಯಾಂಕ್ ಯು.